ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 2 ಸೆಟ್ಗಳ ನಾಮಪತ್ರ ಸಲ್ಲಿಕೆ ಮಾಡಿದರು. ಮಗನಿಗೆ ಬಿಜೆಪಿ ಟಿಕೆಟ್ ಸಿಗದ ಕಾರಣ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದ ಯಲಹಂಕ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಸಹ ನಾಮಪತ್ರ ಸಲ್ಲಿಸೋದಕ್ಕೆ ಆಗಮಿಸಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಜೊತೆಗೆ ಮಾತನಾಡಿ ಜೆಡಿಎಸ್ ನಾಯಕರ ಗುಣಗಾನ ಮಾಡಿ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದರು. ಎಲ್ಲರ ಚಿತ್ತ ಯಲಹಂಕದ ಹತ್ತಿತ್ತು. ಈ ಸ್ವತಃ ವಿಶ್ವನಾಥ್ ಅವರು ಬಂದು ನಿಮ್ಮ ಕೈ ಹಿಡಿಸಿ ನಾಮಪತ್ರ ಹಾಕಿದ್ರೆ ಯಾವ ಥರ ಖುಷಿ ಆಗುತ್ತೆ? ನಾನು ಅವರಿಗೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನಗೆ ಸಂತೋಷ ಆಗಿದೆ ಮತ್ತು ನನಗೆ ಪ್ರಾರಂಭದಿಂದ ನನಗೆ ಒಂದು ವಿಶ್ವಾಸ ಇತ್ತು. ಅವರು ಪಕ್ಷದ ಕಟ್ಟಾಳಾಗಿದ್ದಾರೆ, ಪಕ್ಷದ ನಿಷ್ಠಾವಂತ ಒಬ್ಬ ಮುಖಂಡರಾಗಿದ್ದಾರೆ, ಜನಾನುರಾಗಿ ಆಗಿದ್ದಾರೆ. ಯಲಹಂಕದಲ್ಲಿ 3 ಬಾರಿ ಗೆದ್ದು ಈ ಬಾರಿ ಕೂಡ ಗೆದ್ದಿದ್ದಾರೆ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಏನೇ ಆಸೆ ಆಕಾಂಕ್ಷೆಗಳು ಇವತ್ತು ಪಕ್ಷಕ್ಕಿಂತ ದೊಡ್ಡದಲ್ಲ. ಪಕ್ಷದ ತೀರ್ಮಾನಕ್ಕೆ ತಲೆ ಬಾಗ್ತೀವಿ ನಾವೆಲ್ಲ ಕೂಡ. ನಾವಿಬ್ಬರೂ ಕೂಡ ಮಾತಾಡ್ಕೊಂಡಿದ್ವಿ. ಬಹುಶಃ ಒಂದು 2-3 ದಿವಸ ಅವರಿಗೆ ಆಗಿದ್ದರೂ ಕೂಡ ನಾನು ಕೂಡ ಒಂದು 2-3 ದಿವಸ ಬೇಸರದಿಂದ ಇರ್ತಾ ಇದ್ದೆ. ಬಟ್ ಆದರೆ ನಾವಿಬ್ಬರೂ ಕೂಡ ಅಂತಿಮವಾಗಿ ಮಾನ್ಯ ನರೇಂದ್ರ ಮೋದಿಯವರ ಮುಖ ಅಷ್ಟೇ ನಮಗೆ ಕಾಣಿಸ್ಬೇಕು. ಮಾನ್ಯ ನರೇಂದ್ರ ಮೋದಿಯವರನ್ನು ಅವರಿಗೆ ಹ್ಯಾಟ್ರಿಕ್ ಗೆಲುವನ್ನು ತಂದು ಕೊಡೋದೇ ನಮ್ಮ ಮುಖ್ಯ ಧ್ಯೇಯ ಆಗಿದೆ. ಸರ್, ಈಗ ತಾವು 4 ಸೆಟ್ ನಾಮಪತ್ರ ಹಾಕಿದ್ರಿ. ಒಂದೊಂದು ಸೆಟ್ಟಿಂದ ಒಂದೊಂದು ಶಕ್ತಿ ಅಡಗಿದೆ ಅಂತ ಹೇಳ್ತಾರೆ. ಏನೇನು ಶಕ್ತಿ ಅಡಗಿದೆ? ಇವತ್ತು ತಾವು ನೋಡಿರ್ಬೋದು, ನಾರಿ ಶಕ್ತಿ, ನನ್ನ ಅರ್ಧಾಂಗಿ ಪ್ಲಸ್ ನಮ್ಮ ಮಾಜಿ CMC ಅಧ್ಯಕ್ಷರು, ಕೌನ್ಸಿಲರ್, ನಮ್ಮ ಚಿಕ್ಕಬಳ್ಳಾಪುರ ಕೌನ್ಸಿಲರ್ ಅವರು ಮತ್ತು ಹೆಸರಾಂತ ಕಲಾವಿದರು ಶ್ರೀಮತಿ ತಾರಾ ಅನುರಾಧ ಅವರು. ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ನಾರಿ ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತು ಎಲ್ಲ ಶಾಸನ ಸಭೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ 33% ಮೀಸಲನ್ನು ಇಟ್ಟಿದ್ದಾರೆ. ಹಾಗಾಗಿ ನನಗನ್ನಿಸ್ತು ಇವತ್ತು ಮಹಿಳೆಯರ ಪ್ರತೀಕ, ಮಹಿಳೆಯರಿಗೆ ನಾನು ಸಮಾನವಾದಂಥ ಅವಕಾಶವನ್ನು, ಮಹಿಳೆಯರ ಸಬಲೀಕರಣವನ್ನು ನಾನು ಮಾಡಬೇಕು ಅಂತಂದರೆ ನನ್ನ ನಾಮಪತ್ರದಿಂದನೇ ಅದು ಆರಂಭ ಆಗಬೇಕು. ನನ್ನ ಜೊತೆಯಲ್ಲಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಕ್ಷೇತ್ರದ ಮುಖಂಡರನ್ನು ಕೂಡ ಅವರು ಮುಂದಾಳತ್ವದಲ್ಲಿ ಕೂಡ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಹಾಗಾಗಿ ಒಟ್ಟು 4 ನಾಮಪತ್ರಗಳನ್ನು ನಾನು ಸಲ್ಲಿಸಿದ್ದೀನಿ.